ವೆಲ್ಕಮ್ ಬ್ಯಾಕ್. ಇದೇ ತರಗತಿಯಲ್ಲಿ ನಾವು ಆರ್ಥಿಕ ಯೋಜನೆಯ ವಿಧಗಳನ್ನು ತಿಳಿಯೋಣ. ಆರ್ಥಿಕ ಯೋಜನೆಯ ವಿಧಗಳಲ್ಲಿ ಪ್ರಮುಖವಾದಂಥದ್ದು ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ಕಳೆದ ತರಗತಿಯಲ್ಲಿಯೇ ಪ್ಲ್ಯಾನಿಂಗಿನ ಮೀನಿಂಗ್, ನೀಡ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸನ್ನು ತಿಳ್ಕೊಂಡಿದ್ವಿ. ಈ ದಿನ ಪ್ಲ್ಯಾನಿಂಗಿನ ಟೈಪ್ಸ್ ಆಫ್ ಪ್ಲ್ಯಾನಿಂಗ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಗೆ ಗೊತ್ತಿದೆ, ಎಕನಾಮಿಕ್ ಪ್ಲ್ಯಾನಿಂಗ್ ಈಸ್ ಆಫ್ಟನ್ ರಿಗಾರ್ಡೆಡ್ ಆಸ್ ಟೆಕ್ನಿಕ್ ಆಫ್ ಮ್ಯಾನೇಜಿಂಗ್ ಆ್ಯನ್ ಎಕಾನಮಿ. ಆರ್ಥಿಕತೆಯನ್ನು ನಿರ್ವಹಿಸುವಂತಹ ಒಂದು ತಂತ್ರಗಾರಿಕೆಯನ್ನೇ ನಾವು ಯೋಜನೆ ಅಂತ ಕರಿತೀವಿ. ಆರ್ಥಿಕ ಯೋಜನೆ ಅನ್ನೋದನ್ನು ನಾವು ಕಳೆದ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ಆರ್ಥಿಕ ಯೋಜನೆಯ ಗುರಿಗಳು, ಉದ್ದೇಶಗಳು, ಕಾರ್ಯಾಚರಣೆಯ ವಿಧಾನ, ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಅವುಗಳ ಒಂದು ಅವಧಿ, ಇವುಗಳನ್ನೆಲ್ಲ ಆಧರಿಸಿ ಅವುಗಳನ್ನು ವಿವಿಧ ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಅಂತಹ ಯೋಜನೆಯ ಪ್ರಮುಖ ವಿಧಗಳು ಅಂತ ಹೇಳಿದರೆ ಫೈನಾನ್ಷಿಯಲ್ ಆ್ಯಂಡ್ ಫಿಸಿಕಲ್ ಪ್ಲ್ಯಾನಿಂಗ್, ಹಣಕಾಸಿನ ಮತ್ತು ಭೌತಿಕ ಯೋಜನೆಗಳು. ಹಾಗೆಯೇ ಇಂಡಿಕೇಟಿವ್ ಆ್ಯಂಡ್ ಇಂಪರೇಟಿವ್ ಪ್ಲ್ಯಾನಿಂಗ್, ಸೂಚಕ ಮತ್ತು ಆಜ್ಞಾರ್ಥಕ ಯೋಜನೆಗಳು. ಹಾಗೆಯೇ ರೋಲಿಂಗ್ ಆ್ಯಂಡ್ ಫಿಕ್ಸ್ಡ್ ಪ್ಲ್ಯಾನಿಂಗ್, ಆವರ್ತ ಮತ್ತು ಸ್ಥಿರ ಯೋಜನೆ. ಹಾಗೆಯೇ ಸೆಂಟ್ರಲೈಸ್ಡ್ ಆ್ಯಂಡ್ ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್, ಕೇಂದ್ರೀಕೃತ ಮತ್ತು ವಿಕೇಂದ್ರೀಕೃತ ಯೋಜನೆ. ಹಾಗೆಯೇ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಪರ್ಸ್ಪೆಕ್ಟಿವ್, ಅಲ್ಪಾವಧಿ ಮತ್ತು ದೀರ್ಘಾವಧಿ ದೃಷ್ಟಿಕೋನದ ಯೋಜನೆಗಳು. ಇವುಗಳನ್ನ ಯಥಾದೃಷ್ಟ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಯಥಾದೃಷ್ಟ ಯೋಜನೆ ಅಂತಲೂ ಸಹ ಕರೆಯಲಾಗುತ್ತೆ. ಸೊ ಈ ದಿನ ತರಗತಿಯಲ್ಲಿ ನಾವು ಫೈನಾನ್ಷಿಯಲ್ ಆ್ಯಂಡ್ ಫಿಸಿಕಲ್ ಪ್ಲ್ಯಾನಿಂಗ್ಸ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಮೊದಲಿಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಇಂಡಿಯನ್ ಪ್ಲ್ಯಾನಿಂಗ್ ಕಮಿಷನ್ನು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ನೀಡಿರುವಂತಹ ಒಂದು ವ್ಯಾಖ್ಯಾನವನ್ನು ನಾವು ನೋಡೋದಿದ್ರೆ, ದ ಎಸೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ಟು ಎನ್ಶ್ಯೂರ್ ದಟ್ ಡಿಮ್ಯಾಂಡ್ಸ್ ಆ್ಯಂಡ್ ಸಪ್ಲೈಸ್ ಆರ್ ಮ್ಯಾಚ್ಡ್ ಇನ್ ಎ ಮ್ಯಾನರ್ ವಿಚ್ ಎಕ್ಸ್ಪ್ಲಾಯ್ಟ್ಸ್ ಫಿಸಿಕಲ್ ಪೊಟೆನ್ಷಿಯಾಲಿಟೀಸ್ ಆಸ್ ಫುಲ್ಲಿ ಆಸ್ ಪಾಸಿಬಲ್ ವಿತೌಟ್ ಮೇಜರ್ ಆ್ಯಂಡ್ ಅನ್ಪ್ಲಾನ್ಡ್ ಚೇಂಜಸ್ ಇನ್ ದ ಪ್ರೈಸ್ ಸ್ಟ್ರಕ್ಚರ್. ಸೊ ಬೆಲೆಯಲ್ಲಿನ ಸ್ವರೂಪದಲ್ಲಿ ಯಾವುದೇ ಬದಲಾವಣೆಗಳಿಲ್ಲದಂತೆ ಆಯೋಜಿತವಾದಂತಹ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆಯ ಸಾಧ್ಯತೆಗಳನ್ನು ತಾರದೆ ಭೌತಿಕ ಸಂಪನ್ಮೂಲಗಳ ಗರಿಷ್ಠ ಬಳಕೆಯೊಂದಿಗೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಸಮತೋಲನವನ್ನು ತರುವಂತಹ ಒಂದು ಪ್ರಕ್ರಿಯೆಯನ್ನು ಹಣಕಾಸಿನ ಯೋಜನೆ ಅಂತ ಕರಿಬೋದು ಅಂಥೇಳಿ ಇಂಡಿಯನ್ ಪ್ಲ್ಯಾನಿಂಗ್ ಕಮಿಷನ್ ಹೇಳುತ್ತೆ. ಅಂದರೆ ಈ ಒಂದು ಯೋಜನೆಯ ಅಂಶಗಳಿಂದಾಗಿ ಪ್ರೈಸ್ ಸ್ಟ್ರಕ್ಚರ್ಸಲ್ಲಿ ಬದಲಾವಣೆಗಳಾಗೋದಿಲ್ಲ, ಅಥವಾ ಯಾವುದೇ ಒಂದು ಅಂದರೆ ಯೋಜನೆಯನ್ನು ಹಾಕಿಕೊಳ್ಳದೇ ಇರುವಂಥ ವಲಯಗಳಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಬದಲಿಗೆ ಭೌತಿಕ ಸಂಪನ್ಮೂಲಗಳ ಪರಿಪೂರ್ಣ ಬಳಕೆಯಿಂದ ಅಥವಾ ಭೌತಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳೋದ್ರಿಂದ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಸಮತೋಲನ ಸಾಧ್ಯ ಆಗುತ್ತೆ ಅನ್ನೋ ಅಂಶವನ್ನು ಪ್ಲ್ಯಾನಿಂಗ್ ಕಮಿಷನ್ ಪಾಯಿಂಟ್ ಔಟ್ ಮಾಡಿರೋದನ್ನು ನಾವು ನೋಡ್ತೇವೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಹಾಗಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ refers to planning is means the allocation of resources in terms of money. ಹಣದ ಮುಖೇನ ಸಂಪನ್ಮೂಲಗಳ ಹಂಚಿಕೆ ಮಾಡುವಂತಹ ಒಂದು ವಿಧಾನವನ್ನು, ಯೋಜನೆಯನ್ನು ಹಣಕಾಸಿನ ಯೋಜನೆ ಅಂಥೇಳಿ ನಾವು ಗುರುತಿಸ್ಬೋದಾಗಿದೆ. ಆ ರೇಟ್ ಆಫ್ ಗ್ರೋತ್ ಆಫ್ ನ್ಯಾಷನಲ್ ಇನ್ಕಮ್ ಇಸ್ ಡಿಸೈಡೆಡ್ ಅಂಡರ್ ದಿಸ್ ಕೈಂಡ್ ಆಫ್ ಪ್ಲ್ಯಾನಿಂಗ್. ರಾಷ್ಟ್ರೀಯ ಆದಾಯದ ಬೆಳವಣಿಗೆಯ ದರವನ್ನು ಇಂತಹ ಯೋಜನೆಗಳ ಅಡಿಯಲ್ಲಿ ನಿರ್ಧರಿಸುವುದನ್ನು ಕಾಣ್ಬೋದಾಗಿದೆ. It refers to the technique of planning in which resources are allocated in terms of money, anti-cyclical action than the development. ಸೊ ಅಭಿವೃದ್ಧಿಗಿಂತ ಈ ವ್ಯಾಪಾರ ಚಕ್ರಗಳಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಸಂಪನ್ಮೂಲಗಳನ್ನು ಹಣದ ಮುಖೇನ, ಹಣದ ರೂಪದಲ್ಲಿ ತೊಡಗಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಗುರುತಿಸ್ತೇವೆ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗಿನ ಒಂದಷ್ಟು ಗುಣಗಳು ಅಂತ ಹೇಳಿದರೆ, ಸೆಕ್ಯೂರಿಯ ಬ್ಯಾಲೆನ್ಸ್ ಬಿಟ್ವೀನ್ ಡಿಮ್ಯಾಂಡ್ಸ್ ಆ್ಯಂಡ್ ಸಪ್ಲೈಸ್, ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಇದರ ಒಂದು ಗುಣ ಆಗಿದೆ. ಹಾಗೆಯೇ ಅವಾಯ್ಡ್ ಇನ್ಫ್ಲೇಷನ್, ನಾವು ನೋಡಿದ್ವಿ, ನಾಟ್ ಚೇಂಜ್ ಇನ್ ಪ್ರೈಸ್ ಸ್ಟ್ರಕ್ಚರ್ ಅಂತ, ಬೆಲೆಯ ಒಂದು ಸ್ವರೂಪದಲ್ಲಿ ಅಥವಾ ಬೆಲೆಯಲ್ಲಿ ಯಾವುದೇ ಬದಲಾವಣೆಯನ್ನು ತರದೆ ಅಂತ. ಅಂದರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಅಂದರೆ ಹಣದುಬ್ಬರದಂತಹ ಪ್ರಕ್ರಿಯೆಗಳು ಇದರಲ್ಲಿ ಅವಾಯ್ಡ್ಸ್ ಆಗುತ್ತೆ. ಹಾಗೆಯೇ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಹಣಕಾಸಿನ ಯೋಜನೆ ಸಾಧ್ಯ ಮಾಡುತ್ತೆ. ಸೊ ಹಾಗೆಯೇ ಈ ಒಂದು ಯೋಜನೆ ಕೆಲವೊಂದು ದೋಷಗಳಿಂದಲೂ ಸಹ ಕೂಡಿದೆ. ಮೆಜರ್ಸ್ ಟು ಮೊಬೈಲೈಸ್ ಫೈನಾನ್ಷಿಯಲ್ ರಿಸೋರ್ಸಸ್ ಥ್ರೂ ಟ್ಯಾಕ್ಸೇಷನ್ ಮೇ ಅಡ್ವರ್ಸ್ಲಿ ಅಫೆಕ್ಟ್ ದ ಪ್ರಾಪೆಸಿಟಿ ಟು ಸೇವ್.
ಸೊ ಈ ಒಂದು ಹಣಕಾಸಿನ ಸಂಪನ್ಮೂಲಗಳ ಒಂದು ಚಲನೆಯನ್ನು ಅಥವಾ ಹಣಕಾಸಿನ ಸಂಪನ್ಮೂಲಗಳ ಒಂದು ಪ್ರಕ್ರಿಯೆಯನ್ನು ತೆರಿಗೆಯ ಮೂಲಕ ಮಾಪನ ಮಾಡೋದ್ರಿಂದ ಅದು ಜನರ ಉಳಿತಾಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಹಾಗೆಯೇ ಇದರ ಒಂದು ಮತ್ತೊಂದು ಅವಗುಣ ಅಂದರೆ ಕ್ರಿಯೇಟ್ಸ್ ಇಂಬ್ಯಾಲೆನ್ಸ್ ಬಿಟ್ವೀನ್ ನಾನ್ ಮಾನಿಟೈಸ್ಡ್ ಆ್ಯಂಡ್ ಆರ್ಗನೈಸ್ಡ್ ಮನಿ ಸೆಕ್ಟರ್. ಸೊ ಇಲ್ಲಿ ಹಣಕಾಸನ್ನು ಬಳಸದೇ ಇರುವಂತಹ ಕೆಲವೊಂದು ಸಾಫ್ಟಿ ಪದ್ಧತಿಗಳು ಇಂದಿಗೂ ಸಹ ಅಭಿವೃದ್ಧಿ ರಾಷ್ಟ್ರಗಳ ಕೆಲವು ವಲಯಗಳಲ್ಲಿ ಕಂಡುಬರುತ್ತೆ. ಇಂತಹ ಹಣಕಾಸನ್ನು ಬಳಸದೇ ಇರುವಂಥ ಹಣಕಾಸೇತರ ವಲಯಗಳು ಮತ್ತು ಹಣಕಾಸಿನ ಅಭಿವೃದ್ಧಿಗಳ ಸಂಘಟಿತ ವಲಯಗಳ ನಡುವೆ, ಹಣಕಾಸಿನ ಅಸಂಘಟಿತ ಮತ್ತು ಸಂಘಟಿತ ವಲಯಗಳ ನಡುವೆ ಒಂದು ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೆಯೇ ಮೋರ್ ಇಂಪೋರ್ಟ್ಸ್ ವಿಲ್ ಲೀಡ್ ಟು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಡಿಫಿಕಲ್ಟೀಸ್. ಸೊ ಹೆಚ್ಚು ಆಮದುಗಳನ್ನು ಮಾಡಿಕೊಳ್ಳುವಂಥದ್ದು ಸೊ ಸಂದಾಯ ಬಾಕಿ ಅಥವಾ ಪಾವತಿ ಶಿಲ್ಕಿನ ಒಂದು ತೊಂದರೆಗೆ ಕಾರಣ ಆಗುತ್ತೆ, ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ. ಇನ್ಫ್ಲೇಷನ್ ರೈಸ್ ಇನ್ ಪ್ರೈಸಸ್. ಸೊ ಬೆಲೆಗಳಲ್ಲಿ ಹಣಕಾಸಿನ ಮೂಲಕ ಅಥವಾ ಹಣದ ಮುಖೇನ ಸಂಪನ್ಮೂಲಗಳ ಹೂಡಿಕೆ ಮತ್ತು ಯೋಜನೆಯನ್ನು ಕೈಗೊಳ್ಳುವುದರಿಂದಾಗಿ ಸೊ ಇನ್ಫ್ಲೇಷನರಿ ಅಂದರೆ ಹಣದುಬ್ಬರದಂತಹ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಹಣಕಾಸಿನ ಯೋಜನೆ ದೋಷಗಳನ್ನು ಹೊಂದಿದ್ರೂ ಸಹ ಎಲ್ಲ ದೇಶಗಳಲ್ಲಿಯೂ ಬಳಕೆಯಲ್ಲಿರುವಂತಹ ಒಂದು ಉತ್ತಮ ಯೋಜನೆ ಅಂತೇಳಿ ನಾವು ಗುರುತಿಸ್ಬೋದು. ಹಾಗೆಯೇ ಅನ್ಸೂಟೆಡ್ ಟು ಎನ್ ಅಂಡರ್ ಡೆವಲಪ್ಡ್ ಎಕಾನಮಿ, ಅನಭಿವೃದ್ಧ ರಾಷ್ಟ್ರಗಳಿಗೆ ಅಥವಾ ದೇಶಗಳಿಗೆ ಆರ್ಥಿಕತೆಗೆ ಅಷ್ಟು ಸೂಕ್ತವಾದಂತಹ ಯೋಜನೆ ಫೈನಾನ್ಷಿಯಲ್ ಯೋಜನೆ ಅಲ್ಲ. ಫಿಸಿಕಲ್ ಪ್ಲ್ಯಾನಿಂಗನ್ನು ನೋಡೋದಿದ್ರೆ, ಫಿಸಿಕಲ್ ಪ್ಲ್ಯಾನಿಂಗ್ ಇಸ್ ಎನ್ ಅಟೆಂಪ್ಟ್ ಟು ವರ್ಕ್ ಔಟ್ ದ ಇಂಪ್ಲಿಕೇಶನ್ಸ್ ಆಫ್ ದ ಡೆವಲಪ್ಮೆಂಟ್ ಎಫರ್ಟ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರ್ ಅಲೋಕೇಶನ್ಸ್ ಆ್ಯಂಡ್ ಪ್ರಾಡಕ್ಟ್ ಈಡ್ಸ್ ಸೊ ಆ್ಯಸ್ ಟು ಮ್ಯಾಕ್ಸಿಮೈಸ್ ಇನ್ಕಮ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗವನ್ನು ಹೆಚ್ಚಳ ಮಾಡುವ ಉದ್ದೇಶದಿಂದ ಉತ್ಪಾದನಾಂಗಗಳು ಮತ್ತು ಉತ್ಪನ್ನಗಳ ಒಂದು ಸಮರ್ಪಕ ಅಥವಾ ಆದರ್ಶ ಹಂಚಿಕೆಯನ್ನು ಒಳಗೊಂಡಿರುವಂಥದ್ದನ್ನು ನಾವು ಫಿಸಿಕಲ್ ಪ್ಲ್ಯಾನಿಂಗ್ ಅಂತ ಕರೀಬೋದು. ಇಲ್ಲಿ ಪ್ರಮುಖವಾಗಿ ಉತ್ಪಾದನಾಂಗ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ನೋಡಲಾಗುತ್ತೆ. ಅಂದರೆ ಇಲ್ಲಿ ಫಿಸಿಕಲ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಏನನ್ನು ನಮಗೆ ರೆಪ್ರೆಸೆಂಟ್ ಮಾಡುತ್ತಿರುತ್ತೆ ಅಂದರೆ ಇಟ್ ರೆಫರ್ಸ್ ಟು ದ ಅಲೋಕೇಶನ್ ಆಫ್ ರಿಸೋರ್ಸಸ್ ಇನ್ ಟರ್ಮ್ಸ್ ಆಫ್ ಮೆನ್, ಮೆಟೀರಿಯಲ್ಸ್ ಆ್ಯಂಡ್ ಮೆಷಿನರಿ. ರಿಯಲ್ ಪ್ಲ್ಯಾನಿಂಗ್ ಸೊ ಒಂದು ನೈಜ ಯೋಜನೆಯಲ್ಲಿ ಬಳಸಲ್ಪಡುವಂತಹ ಮಾನವ ಸಂಪನ್ಮೂಲ, ಕಚ್ಚಾ ವಸ್ತುಗಳು ಹಾಗೆ ಯಂತ್ರೋಪಕರಣಗಳ ಒಂದು ಮೂಲಕ ಮಾಡುವಂತಹ ಒಂದು ಅಲೋಕೇಶನನ್ನು ಸಂಪನ್ಮೂಲಗಳ ಹಂಚಿಕೆಯನ್ನು ನಾವು ಭೌತಿಕ ಯೋಜನೆಯಲ್ಲಿ ಗುರುತಿಸ್ತೇವೆ. ಹಾಗಾಗಿ ಒಂದು ಕ್ಷೇತ್ರದ ಉತ್ಪಾದನೆಗೆ ಎಷ್ಟು ಪ್ರಮಾಣದ ಶ್ರಮ, ಬಂಡವಾಳ ಅಥವಾ ಎಷ್ಟು ಪ್ರಮಾಣದ ಒಂದು ಕಚ್ಚಾ ಸರಕುಗಳ ಯಂತ್ರೋಪಕರಣಗಳ ಅವಶ್ಯಕತೆ ಇದೆ, ಹೀಗೆ ಭೌತಿಕ ಸಂಪನ್ಮೂಲಗಳ ಮೂಲಕ ಈ ಯೋಜನೆಯನ್ನು ರೂಪಿಸೋದನ್ನು ನಾವು ನೋಡ್ಬೋದಾಗಿದೆ. ಸೊ ಇದರ ಗುಣಗಳು ಅಂತ ಹೇಳಿದರೆ ಪ್ರಾಪರ್ ಇವ್ಯಾಲ್ಯುವೇಷನ್ ಆಫ್ ದ ರಿಲೇಷನ್ಸ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಔಟ್ಪುಟ್. ಹೂಡಿಕೆ ಮತ್ತು ಉತ್ಪನ್ನದ ನಡುವೆ ಇರುವಂತಹ ಒಂದು ಸೂಕ್ತ ಸಂಬಂಧವನ್ನು ಇವ್ಯಾಲ್ಯುವೇಟ್ ಮಾಡಲಿಕ್ಕೆ, ಮೌಲ್ಯಮಾಪನ ಮಾಡಲಿಕ್ಕೆ ಈ ಯೋಜನೆಯಿಂದ ಸಾಧ್ಯ ಆಗುತ್ತೆ. ಏಕೆಂದರೆ ಇದು ಉತ್ಪಾದನಾಂಗ ಮತ್ತು ಉತ್ಪನ್ನಗಳ ಸಂಬಂಧವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಹಾಗೆಯೇ ಬ್ಯಾಲೆನ್ಸಸ್ ಇನ್ ದ ವೇರಿಯಸ್ ಟಾರ್ಗೆಟ್ಸ್, ವಿವಿಧ ಗುರಿಗಳ ನಡುವೆ ಸಮತೋಲನವನ್ನು ಇದು ಕಾಯ್ದುಕೊಳ್ಳುತ್ತೆ. ಹಾಗೆ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಇದೊಂದು ದೀರ್ಘಾವಧಿಯ ಯೋಜನೆಯಾಗಿದೆ. ಹಾಗೆ ಸೆಕ್ಟರಲ್ ಬ್ಯಾಲೆನ್ಸ್, ವಿವಿಧ ವಲಯಗಳ ನಡುವೆ ಸಮತೋಲನಗಳನ್ನು ತರುವಂತಹ ಯೋಜನೆ ಇದಾಗಿದೆ. ಅದಲ್ಲದೆ ಇದು ಹೊಂದಿರುವಂಥ ಕೆಲವೊಂದು ದೋಷಗಳನ್ನು ನಾವು ನೋಡೋದಿದ್ರೆ ಲ್ಯಾಕ್ ಆಫ್ ಸ್ಟಾಟಿಸ್ಟಿಕಲ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಈ ಫಿಸಿಕಲ್ ಅಂದರೆ ಭೌತಿಕ ಯೋಜನೆ ಯಶಸ್ವಿ ಆಗಬೇಕಂದ್ರೆ ಕೆಲವೊಂದು ಅಂಕಿ ಅಂಶಗಳ ಲಭ್ಯತೆ ಬೇಕಾಗುತ್ತೆ. ಅಂದರೆ ಎಷ್ಟು ಹೂಡಿಕೆ, ಎಷ್ಟು ಕಚ್ಚಾ ವಸ್ತುಗಳು ಬಳಸಲ್ಪಟ್ಟವು, ಎಷ್ಟು ಮೆಟೀರಿಯಲ್ಸ್ಗಳು, ಎಷ್ಟು ಮೆನ್ಸು, ಎಷ್ಟು ಮೆಷಿನರೀಸನ್ನು ಯೂಸ್ ಮಾಡಿದರು, ಇವುಗಳ ಅಂಕಿ ಅಂಶಗಳ ಅಲಭ್ಯತೆಯಿಂದಾಗಿ ಈ ಒಂದು ಯೋಜನೆ ಅಷ್ಟು ಯಶಸ್ವಿ ಆಗಿಲ್ಲ. ಪ್ರಾಬ್ಲಮ್ ಆಫ್ ಬ್ಯಾಲೆನ್ಸಿಂಗ್ ಇನ್ ಅಂಡರ್ ಡೆವಲಪ್ಡ್ ಕಂಟ್ರಿ. ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಸಮತೋಲನವನ್ನು ವಿವಿಧ ವಲಯಗಳ ನಡುವೆ ಇರ್ಬೋದು ಅಥವಾ ವಿವಿಧ ಕ್ಷೇತ್ರಗಳ ನಡುವೆ ಇರ್ಬೋದು, ಸಮತೋಲನ ಸಾಧಿಸೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಆ ಸಮಸ್ಯೆಯನ್ನು ಇದು ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಎದುರಿಸುತ್ತೆ. ಇನ್ಫ್ಲೇಷನರಿ ಪ್ರೆಸರ್, ಹಣದುಬ್ಬರದಂತಹ ಒತ್ತಡದ ಸಮಸ್ಯೆಗಳನ್ನು ಭೌತಿಕ ಯೋಜನೆಯಲ್ಲಿ ಎದುರಿಸಬೇಕಾಗತ್ತೆ. ಹಾಗಾಗಿ ಇದಷ್ಟು ಸೂಕ್ತವಾದಂತಹ ಯೋಜನೆ ಅಲ್ಲ ಅನ್ನುವಂತಹ ಒಂದು ಟೀಕೆಯನ್ನು ಮಾಡಲಾಗಿದೆ. ಹೀಗೆ ಹಣಕಾಸು ಮತ್ತು ಭೌತಿಕ ಯೋಜನೆಗಳನ್ನು ಕೆಲವೊಂದು ರಾಷ್ಟ್ರಗಳು ಕೆಲವೊಂದು ಕ್ಷೇತ್ರಗಳಿಗೆ ಬಳಸ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ. ಹೆಚ್ಚಿನ ಅಧ್ಯಯನಕ್ಕೆ ಈ ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.